ಸರ್, ಈಗ ನಿಮ್ಮ ಇಲಾಖೆ ಸೇರಿದಂಗೆ ಬೇರೆ ಬೇರೆ ಇಲಾಖೆಗಳಲ್ಲಿ ಇದೇ ರೀತಿಯಾಗಿ ಪೆಂಡಿಂಗ್ ಉಳಿಸೋಗಿದ್ದಾರೆ, ಬಿಲ್ ಬಾಕಿ ಉಳಿಸೋಗಿದ್ದಾರೆ ಅನ್ನೋ ಕಾರ್ಪೊರೇಷನಲ್ಲಿ 6,000 ಕೋಟಿ ಇದ್ದಾರೆ, RDPR 3,500 ಕೋಟಿ ಇಟ್ಟಿದ್ದಾರೆ, BWCನಲ್ಲಿ ಇಟ್ಟಿದ್ದಾರೆ, PWDನಲ್ಲಿ ಇಟ್ಟಿದ್ದಾರೆ, ಪವರ್ ಡಿಪಾರ್ಟ್ಮೆಂಟಲ್ಲಿ ಇಟ್ಟಿದ್ದಾರೆ. ಎಲ್ಲೆಲ್ಲಿ ಖರ್ಚಿರುತ್ತಲ್ಲ, ಈ ಡೆವಲಪ್ಮೆಂಟ್ ಓರಿಯೆಂಟೆಡ್ ಇಲಾಖೆಯಲ್ಲಿರುತ್ತಲ್ಲ ಎಲ್ಲ ಕಡೆ ಸಾಲ ಇಟ್ಟೋಗಿದ್ದಾರೆ BJP. ಸರ್, ಈಗ ಅವ್ರು ಇಟ್ಟೋಗಿರೋ ಸಾಲ ಒಂದು ಕಡೆಗೆ ಮತ್ತು ನೀವು ಘೋಷಣೆ ಮಾಡಿದಂಥ 5 ಗ್ಯಾರಂಟಿಗಳು ಇದರೆಲ್ಲದನ್ನು ನೋಡಿದ್ರೆ ಸರ್ಕಾರಕ್ಕೆ ಆರ್ಥಿಕ ಹೊರೆ ಆಗಿಲ್ವಾ ಸರ್? ಖರ್ಚು ಸಹಜವಾಗಿ ಬಂದೇ ಬರುತ್ತೆ. ಆಮೇಲೆ ನಮ್ಮ ರಾಜ್ಯದಿಂದ ಕೇಂದ್ರ ಸರ್ಕಾರಕ್ಕೆ GST 4 ಲಕ್ಷ ಕೋಟಿ ಹೋಗುತ್ತೆ. 4 ಲಕ್ಷ ಕೋಟಿಯಲ್ಲಿ ಅವ್ರು ವಾಪಸ್ ಕೊಡೋದು ನಮಗೆ 13 ಪೈಸೆ, ಹತ್ತತ್ರ 50,000 ಕೋಟಿ ನಮಗೆ ಕೊಡ್ತಾರೆ ಅಷ್ಟೇ. ಇನ್ನು 4 ಲಕ್ಷ ಕೋಟಿ ಕೇಂದ್ರ ಸರ್ಕಾರನೇ ಇಟ್ಕೊಳ್ತಾರೆ. ನಮ್ಮ ದುಡ್ಡು, ನಮ್ಮ GST ಕೇಂದ್ರ ಸರ್ಕಾರ 4 ಲಕ್ಷ ಕೋಟಿ ಇಟ್ಕೊಂಡು ನಮಗೆ 13% ಹಂಗೆ ಲೆಕ್ಕ ಹಾಕಿ 50,000 ಕೋಟಿ ಕೊಡ್ತಾರೆ. ನಮ್ಗೆ ಅರ್ಧ ಕೋಟಿ ಕೊಟ್ಟರೆ ನಮಗೆ 2.25 ಲಕ್ಷ ಕೋಟಿ, ಅವ್ರು 2.25 ಲಕ್ಷ ಕೋಟಿ ತೊಗೊಂಡ್ರೆ ನಮ್ಮ ಗ್ಯಾರಂಟಿಗಳಿಗೂ ದುಡ್ಡಾಗುತ್ತೆ, ಡೆವಲಪ್ಮೆಂಟ್ಸ್ಗೂ ದುಡ್ಡಾಗುತ್ತೆ. ನಿಮ್ಮ ಶಾಸಕರಲ್ಲೇ ಒಂದಷ್ಟು ಜನ ಅಭಿಪ್ರಾಯ ಇದೆ ಸರ್, ಗ್ಯಾರಂಟಿಗಳು ಬಂದು ಬೇರೆ ಬೇರೆ ರೀತಿಯ ಅಭಿವೃದ್ಧಿಗಳ ಕೆಲಸಗಳಾಗ್ತಾ ಇಲ್ಲ, ಅನುದಾನ ಸಿಗ್ತಾ ಇಲ್ಲ ಅನ್ನೋಂಥ ರೀತಿಯ ಅಭಿಪ್ರಾಯಗಳು ವ್ಯಕ್ತ ಆಗಿದ್ದಾವೆ. ಆ CLP ಸಭೆಯಲ್ಲೂ ಹೇಳಿದ್ದಾರೆ, ಒಂದಷ್ಟು ಜನ ಶಾಸಕರು ಬಹಿರಂಗವಾಗಿ ಕೂಡ ಮಾತಾಡಿದ್ದಾರೆ. ಆಮೇಲೆ ಇನ್ನೊಂದು, ಈಗ ನಮ್ಮ ಬಸ್ಸಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ 365 ಕೋಟಿ ಮಹಿಳೆಯರವರೆಗೂ ಓಡಾಡಿದ್ದಾರೆ. ಇದೆಲ್ಲ ಜನಕ್ಕೆ ಹೋಗಿದೆ, ಮಹಿಳೆಯರಿಗೆ ಹೋಗಿದೆ. 1,21,00,000 ಜನಕ್ಕೆ ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಹೋಗುತ್ತೆ, ನೇರವಾಗಿ ಅವ್ರ ಅಕೌಂಟ್ಗೆ ಹೋಗುತ್ತೆ. ಆಮೇಲೆ ಒಂದು ತಲೆಗೆ 175 ರೂಪಾಯಿ ಅಕ್ಕಿ ತೊಗೊಳೋದಕ್ಕೆ ಎಲ್ಲ DBT ಮುಖಾಂತರ ಅವ್ರದ್ದು ಹೋಗುತ್ತೆ. ಆಮೇಲೆ ಪವರು 200 ಯೂನಿಟ್ವರೆಗೂ ನೇರವಾಗಿ ಅಲ್ಲೇ ಕಟ್ಟಾಗ್ಬಿಡುತ್ತೆ. ಎಲ್ಲೂ ಝೀರೋ ಕರಪ್ಷನ್. ಈ ದುಡ್ಡಲ್ಲಿ ಯಾರಿಗೂ ಹೋಯ್ತು? ಜನರಿಗೆ ಹೋಯ್ತು. ಅಲ್ಲ, ಗ್ಯಾರಂಟಿಗಳನ್ನು ಕೊಟ್ಟರೆ ಸರ್, ಬೇರೆ ಬೇರೆ ವಸ್ತುಗಳದ್ದಾಗಿರ್ಬೋದು, ದಿನನಿತ್ಯ ಬಳಕೆ ವಸ್ತುಗಳ ಬೆಲೆ ಏರಿಕೆ ಆಗಿದೆ, ಇದನ್ನೊಂದೇ ಕೊಟ್ಟರೆ ಅಭಿವೃದ್ಧಿ ಆಗಲ್ಲ ಅನ್ನೋಂಥ ಅಭಿಪ್ರಾಯಗಳು ಇದಾವೆ. ಅಲ್ಲ, ಇದು ಕೊಡಬೇಕು, ಜೊತೆಯಲ್ಲಿ ಅಭಿವೃದ್ಧಿನೂ ಆಗಬೇಕು. ನಾನು ಇಲ್ಲ ಅಂತ ಹೇಳೋಕ್ಕಾಗತ್ತಾ? ಇದಕ್ಕೆ ಪೂರಕವಾಗಿ ಕೇಂದ್ರ ಸರ್ಕಾರ ಏನಾವತ್ತು ನಮ್ಮ ಹತ್ರ ದುಡ್ಡು ತೊಗೊಳ್ತಾ ಇದ್ದಾರೆ, ಆ 4 ಲಕ್ಷ ಕೋಟಿ ಅರ್ಧಾದರೂ ಕೊಟ್ಟರೆ ನಾವು ಯಾವ ಸಮಸ್ಯೆಗಳು ಇರಲ್ಲ. ಆಮೇಲೆ ಸರ್ಕಾರಗಳು ಯಾವುದೇ ಇರಲಿ ಜನರ ಪರ ಇರಬೇಕು. ಕೇಂದ್ರ ಸರ್ಕಾರ ಜನರ ಪರ ಇಲ್ಲ. ಒಂದು ಕಡೆ ಫ್ರೀ ಇದನ್ನು ಕೊಡೋದನ್ನು ನಮಗೆ ಕೊಡಬಾರ್ದು ಅಂತಾರೆ. ಆದರೆ ಮೊನ್ನೆ BJP ಗೆದ್ದಿರಲ್ಲ, ಮಹಾರಾಷ್ಟ್ರ, ರಾಜಸ್ಥಾನ, ಅವರು ಇವರೆಲ್ಲ, ಮತ್ತು ದೆಹಲಿನಲ್ಲಿ ಸಿಲಿಂಡರ್ 2 ಕೊಡ್ತೀವಿ ಅಂತ ಅಮಿತ್ ಶಾ ಹೇಳಿದ್ರು. ದೆಹಲಿಯಲ್ಲ, ಕಾಶ್ಮೀರಲ್ಲಿ ಅವರು ಕೊಡ್ತಾರೆ. ಆದರೆ ನಮಗೆ ಮಾತ್ರ ಕೊಡಬೇಡಿ ಅಂತ ಹೇಳ್ತಾರೆ, ಈ ದ್ವಿಮುಖ ಏನು ದ್ವಂದ್ವ ನೀತಿ BJP ಅವ್ರದ್ದು. ಆಮೇಲೆ ದೊಡ್ಡ ದೊಡ್ಡ ಕುಳುಗಳು ಸಹಸ್ರಾರು ಕೋಟಿ, 5,000, 10,000, 20,000, 30,000 ಕೋಟಿ ತೊಗೊಂಡಿರಕ್ಕಂಥ ದೊಡ್ಡ ದೊಡ್ಡ ಉದ್ಯಮದಾರರಿಗೆ NP ನಾನ್ ಪೇಯಬಲ್ ಅಂತ ಅದನ್ನ ಇದು ವಾಪಸ್ ಹಣ ಬರೋದಿಲ್ಲ ಅಂತೇಳಿ ಎಷ್ಟು ಲಕ್ಷ ಕೋಟಿ ಕೊಟ್ಟಿದ್ದಾರೆ, ಮನ್ನಾ ಮಾಡಿದ್ದಾರೆ. ಒಂದು 15-16 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ. ಕರ್ನಾಟಕ ಸರ್ಕಾರಕ್ಕೆ ಕೊಡೋಕೆ ಮಾತ್ರ ದುಡ್ಡಿರಲ್ಲ, ನಮಗೆ ಮಾತ್ರ ಇಲ್ಲ. ವಿಪಕ್ಷಗಳೆಲ್ಲಿದೆಯೋ ಅಲ್ಲೆಲ್ಲ ಕೊಡಲ್ಲ. ವಿಪಕ್ಷಗಳು ಎಲ್ಲ ಅಧಿಕಾರದಲ್ಲಿದೆಯೋ ಅಲ್ಲಿ ಮಾತ್ರ ಕೊಡಲ್ಲ. ಅವರು ಪಕ್ಷ ಆಡಳಿತ ಮಾಡ್ತಾ ಇರ್ತಕ್ಕಂಥ ಕಡೆ ಕೊಡ್ತಾರೆ. ಈಗ ನೋಡಿ, ಚಂದ್ರಬಾಬು ನಾಯ್ಡು ಅವರು 35,000 ಕೊಟ್ಟರು, 35,000 ಕೋಟಿ. ಸರ್, ಒಂದು ಕಡೆಗೆ ಈ ರೀತಿಯ ಸರ್ಕಾರದ ಮುಂದೆ ಒಂದು ರೀತಿಯ ಆರ್ಥಿಕ ಶಿಸ್ತಿನ ಪ್ರಶ್ನೆ ಇದೆ. ಮತ್ತೊಂದು ಕಡೆಗೆ ತಮ್ಮ ಇಲಾಖೆಗೆ ಸಂಬಂಧಪಟ್ಟಂಗೆ ಸಾರಿಗೆ ನೌಕರ ಎಲ್ಲರೂ ಕೂಡ ಮುಷ್ಕರವನ್ನು ನಂಬಿಕೊಂಡಿದ್ರು. ಒಂದಷ್ಟು ಭರವಸೆಯನ್ನು ಕೊಟ್ಟರು ಕೂಡ. ಸಂಕ್ರಾಂತಿಯ ನಂತರದಲ್ಲಿ ಅವರಿಗೆ ಗುಡ್ ನ್ಯೂಸ್ ಸಿಗ್ಬೋದು ಸರ್? ಒಂದು 2,000 ಕೋಟಿ ಕೊಟ್ಟರೆ ನಮಗೆ PF ಮತ್ತು ಗ್ರ್ಯಾಜುಯಿಟಿದು, ಈ ಡೀಸಲ್ದು ಒಂದಷ್ಟು ರೀಪೇಮೆಂಟ್ಸ್ ಎಲ್ಲ ಇದೆ, ಅದು ಕ್ಲಿಯರ್ ಆಗುತ್ತೆ. ಆಮೇಲೆ ನಮಗೆ ಬಡ್ಜೆಟ್ಟಲ್ಲಿ ಹೆಚ್ಚುವರಿಯಾಗಿ ಹಣ ಕೊಡಬೇಕು. BJPಯವರು 5,900 ಕೋಟಿ ಸಾಲ ಹಿಡಿದೇ ಇದ್ದರೆ ನಾವು ಯಾವುದೂ ಬಾಕಿ ಇಟ್ಕೊಳ್ತಿರಲಿಲ್ಲ. 2016ರಲ್ಲಿ ನಾನು ಇದೇ ಇಲಾಖೆ ಮಂತ್ರಿ ಆಗಿದ್ದಾಗ ಅವ್ರು ಏನು ಅವತ್ತು ಬೆಲೆ ಏರಿಸಿದ್ವಿ, ದರ ಪರಿಷ್ಕರಣೆ ಅಲ್ಲ, ವೇತನ ಪರಿಷ್ಕರಣೆ ಮಾಡಿದ್ವಿ, ಎಲ್ಲ ಅಪ್ಡೇಟ್ ಮಾಡಿದ್ವಿ. ಆಮೇಲೆ PF ಗ್ರ್ಯಾಚುಯಿಟಿ ನಾವು ಬಿಟ್ಟಾಗ ಬರೀ 13 ಕೋಟಿ ಬಾಕಿ ಇತ್ತು ಅಷ್ಟೇ. ಬರೀ 13 ಕೋಟಿ PF ಬಗ್ಗೆ ಮಾತಾಡೋಕೆ ಹೋದರೆ. ಬಟ್ ಅದು ಅವ್ರು ಬಾಕಿ ಇಟ್ಟರು. ಬಟ್ ಪ್ರಸ್ತುತವಾಗಿ ನೀವಿರೋದ್ರಿಂದ ಸಹಜವಾಗಿ ನಿಮ್ಮ ಮೇಲೇ ಒತ್ತಡ ಜಾಸ್ತಿ ಇರುತ್ತೆ ಸರ್. ಸೊ ಆ ಒತ್ತಡ ಮತ್ತು ನೀವು ಕೊಟ್ಟಂಥ ಭರವಸೆ, ಅವತ್ತು CM ಸಿದ್ದರಾಮಯ್ಯ ಅವರು ಕೊಟ್ಟಂಥ ಭರವಸೆ ಆಗಿರ್ಬೋದು, ತಾವು ಕೊಟ್ಟಂಥ ಭರವಸೆ, ಈಗ ಅವರು ಹೋರಾಟಗಾರರು ಮತ್ತು ಆ ಮುಷ್ಕರಕ್ಕೆ ಆಗಿದ್ರು. ಹೋರಾಟಗಾರರಿಗೂ ಕೂಡ ವಸ್ತುಸ್ಥಿತಿ ಗೊತ್ತಿದೆ. ವಸ್ತುಸ್ಥಿತಿ BJP 5,900 ಕೋಟಿ ಸಾಲ ಇಟ್ಟೋಗಿದ್ದು,
ಪ್ರತಿದಿನ ಹೆಚ್ಚುವರಿಯಾಗಿ ಡೀಸೆಲಿಂದ ಎಷ್ಟು ಖರ್ಚಾಗ್ತಾ ಇದೆ ಮತ್ತು ಸ್ಯಾಲ್ರೀಸಿಂದ ಎಷ್ಟು ಖರ್ಚಾಗ್ತಾ ಇದೆ ಅಂತೆಲ್ಲ ಗೊತ್ತಿದ್ದರಿಂದನೇ ಅವರು ಕೂಡ ಹೆಚ್ಚು ಒತ್ತಾಯ ಮಾಡೋಕ್ಕೆ ಹೋಗಲಿಲ್ಲ. ಆದರೆ ನಮ್ಮ ಜವಾಬ್ದಾರಿ, ಸರ್ಕಾರದ ಜವಾಬ್ದಾರಿ ಅದನ್ನು ಸರಿ ಮಾಡುವಂಥ ಕೆಲಸ ನಾವು ಮಾಡಬೇಕು. ಮುಖ್ಯಮಂತ್ರಿಗಳಿಗೆ ಮನದಟ್ಟು ಮಾಡಿದ್ದೀನಿ. ಈ ನೋಡೋಣ ಈ ಬಡ್ಜೆಟಲ್ಲಿ